ನಮಸ್ಕಾರ ರೀ, ನಮ್ಮ ಮಂದಿಗೆಲ್ಲ ನಮಸ್ಕಾರ. ಇವತ್ತು ನೋಡ್ರಿ, ನಾವು ಫಿಶ್ ಆಯಿಲ್ ನಾವು ಮನ್ಯಾಗ ರೆಡಿ ಮಾಡ್ಕೊಂಡದ್ದು ಮ್ಯಾಗ ಸ್ಪ್ರೇಕ್ ಅಂತ ಬಳಸಾಕತ್ತೀವಿ. ಇವತ್ತು ಒಂದು ಪಾಕ ಎಷ್ಟು ದಿನ ಐತಿದೆ? ಈಗ 69 ದಿವಸ. 69 ದಿವಸ. ಇದಕ್ಕಿಂತ ಅಡ್ವಾನ್ಸ್ ಹೊಡಿಬೇಕಾಗಿತ್ತು ರೀ. ನಾವು ಸ್ವಲ್ಪ ದಿನ ಹೆಚ್ಚಿಗೆ ತೊಗೊಂಡೆವು. ದಿನ ಹೆಚ್ಚಿಗೆ ಅಂದ್ರೆ ಬಡ್ಡ್ಯಾಗ ಬಿಟ್ಟಿದ್ದೇವೆ ರೀ. ಬಡ್ಡ್ಯಾಗ ಬಿಟ್ಟಿದ್ರಿಂದ ನಾವು ದಿನ ಹೆಚ್ಚಿಗೆ ತೊಗೊಂಡಿದ್ದೆವು. ಈಗೇನದ, ಇದು ಮ್ಯಾಗ ಸ್ಪ್ರೇಕ ಬಳಸ್ತೇವೆ ರೀ. ಇದ್ರ ಭಾಳ ರಿಸಲ್ಟ್ ಅದ ರೀ. ಇದ್ರ ಒಂದೇ ಅಲ್ರಿ, ಭಾಳಷ್ಟು ಆ್ಯಂಗಲಿಂದ ರಿಸಲ್ಟ್ ಅದ. ಇದು ರಿಸಲ್ಟ ಪ್ಲಾಟ್ನಾಗ ಹೆಂಗೆ ಕೊಡ್ತದ, ನಮ್ಮ ಕಾಳು ಸೈಜ್ ಆಗಲಿ, ಗಟ್ಟಿ ಆಗಲಿ, ಅಥವಾ ಇನ್ನೂ ಬೇರೆ ರೀತಿಯಿಂದ ಇದು ಟೆಕ್ನಿಕಲ್ ಅದ ರೀ. ಟೆಕ್ನಿಕಲ್ ಬಗ್ಗೆ ನಾನು ಏನದ ಇನ್ನೊಂದು ವಿಡಿಯೋದಾಗ ನೀಟಾಗಿ ಈ ಫಿಶ್ ಆಯಿಲ್ ರಿಸಲ್ಟ್ ನೀಟಾಗಿ ಆಗುತ್ತೆ. ಕೆನಿ ಬಂದ ಕೆನಿ ಇದಲ್ಲ, ಬರಬೇಕು, ಅದು ಕಂಪಲ್ಸರಿ ಕೆನಿ ಚೆಂದಾಗಿರಬೇಕು. ಇದ್ರ ಬಗ್ಗೆ ಏನದ ಇನ್ನೊಂದು ವಿಡಿಯೋದಾಗ ನೀಟಾಗಿ ಕೊಡ್ತೀನಿ ರೀ. ಗೊತ್ತಿದ್ದವರು ಸರಿ ಇದಷ್ಟು ವಿಡಿಯೋ ನೋಡ್ಕೊಳ್ರಿ. ಗೊತ್ತಿರತ್ತಿಲ್ಲ ಅಂತಂದ್ರೆ ಇನ್ನೊಂದು ಸಲ ಏನು ಕಂಪ್ಲೀಟ್ ವಿಡಿಯೋ ಹಾಕ್ತೀನಲ್ರಿ, ಅವಾಗ ಏನದ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿರ್ತೀನಿ, ಅದು ನೋಡ್ಕೊರಿ. ಇವು ನಾವು ನ್ಯಾಚುರಲ್ಲಾಗಿ ನಾವು ಮನ್ಯಾಗ ರೆಡಿ ಮಾಡ್ಕೊಂಡಿರೋದು ಏನು ಬಿಡ್ತೇವಲ್ರಿ, ಇವು ಭಾಳಷ್ಟು ರಿಸಲ್ಟ್ ಕೊಡ್ತವೆ ರೀ. ನಮಗೆ ರಾಸಾಯನಿಕ ಗೊಬ್ಬರಗಳ ಮ್ಯಾಗ ಜಾಸ್ತಿ ಅವಲಂಬನೆ ನಾವು ಬೀರಲ್ಲ, ನಮ್ಮ ಪ್ಲಾಟು ಅವಲಂಬನೆ ಆಗಲ್ಲ. ಅದಕ್ಕೇನದ, ನಾವು ನ್ಯಾಚುರಲ್ಲಾಗಿ ನಾವು ಮನ್ಯಾಗ ಎಷ್ಟು ಔಷಧಿಗಳು ರೆಡಿ ಮಾಡಿಕೊಂಡು, ಗೊಬ್ಬರ ರೆಡಿ ಮಾಡಿಕೊಂಡು ನಾವು ಎಷ್ಟು ಬಿಡೋದ್ರಿಂದ ನಮಗೆ ಹೆಚ್ಚಿನ ಇಳುವರಿನೂ ಸಿಗ್ತದೆ, ನಮಗೆ ಒಳ್ಳೆ ರೇಟು ಸಿಗ್ತದೆ, ಕಾಳು ಚೆಂದ ಬರ್ತದೆ, ಮನುಕು ಭಾರಿ ಆಗ್ತದೆ. ಇನ್ನೂ ಭಾಳಷ್ಟು ಅದಾವೆ ರೀ ಔಷಧಿಗಳು ನಾವು ದ್ರಾಕ್ಷಿಯಲ್ಲಿ ಯೂಸ್ ಮಾಡೋದು. ನಾವು ಕಂಪ್ಲೀಟಾಗಿ ಈಗ ಬಡ್ಡ್ಯಾಕೆ ಆರ್ಗ್ಯಾನಿಕ್ ಮ್ಯಾಗ ಬಂದಿದ್ದೇವೆ ರೀ. ಮ್ಯಾಗ ಏನದ ಒಂದು 50 ಅದ ರೀ. ಇನ್ನೂ ಚೇಂಜ್ ಮಾಡ್ಕೊಂಡಿಲ್ಲ. ಬರೋ ವರ್ಷದಿಂದ ನಾವೆಲ್ಲ ಮ್ಯಾಗ ಆರ್ಗ್ಯಾನಿಕ್ ಚೇಂಜ್ ಮಾಡ್ತೇವೆ ರೀ. ಆದರೆ ಕೆಲವೊಂದು ಸಿಂಪ್ಟಮ್ಸ್ಗಳು ಅವಾಯ್ಡ್ ಇದು ಮಾಡ್ಸೋಕ್ಕೆ ನಮಗೆ ಬೇಕೇ ಬೇಕು ರೀ ಮ್ಯಾಗ ಸ್ಪ್ರೇಗಳು. ಅವು ಪದ್ಧತಿ ಪ್ರಕಾರ ನಾವು ಮ್ಯಾಗ ಸ್ಪ್ರೇಕ್ ಬಳಸ್ತೇವೆ ರೀ. ಈ ಆರ್ಗ್ಯಾನಿಕ್ ಕಡೆ ನಾವು ಹೆಂಗೆ ಶಿಫ್ಟ್ ಆಗಿವಿ ಅಂತ ಅನ್ನೋದು ಒಂದು ಕಂಪ್ಲೀಟ್ ವಿಡಿಯೋನ ಬಿಡ್ತೀನಿ ರೀ. ಅದ್ರ ಬಗ್ಗೆ ಅದನ್ನು ನೋಡಿರಿ. ಯಾಕಂದ್ರೆ ಈ ಸದ್ಯಕ್ಕೆ ಇರೋ ಖರ್ಚು ವೆಚ್ಚಗಳಿಂದ ನಾವು ಭಾಳ ಕಡಿಮೆ ಮಾಡ್ಕೊಂಡೇವು ಅಂದ್ರೆ ನಮಗೆ ಎಷ್ಟು ಬೆಳೆದ್ರೂ ನಮಗೇನು ಅನಿಸಲ್ಲ. 1 ಟನ್ ಕಮ್ಮಿ ಬೆಳೆದ್ರೂ ನಮಗೆ ಖರ್ಚು ಏನದ ಅಲ್ಲಿದಲ್ಲೇ ಮ್ಯಾನೇಜ್ಮೆಂಟ್ ಆಗ್ತದೆ. ಅದಕ್ಕೇನದ, ಈಗ ನಾವು ಆರ್ಗ್ಯಾನಿಕ್ ಕಡೆ ಡೈರೆಕ್ಟಾಗಿ ಬರೋಕೆ ಹೋಗ್ಬೇಡ್ರಿ. ಒಮ್ಮೆ ಇರೋ ಪ್ಲಾಟ್ಗಳು ಈಗ ನೀವು ಭಾರಿ ಅವಕ್ಕೆ ಮೈ ಉಣಿಸಿರಿ, ಶಿಸ್ತು ಉಂಡದ, ಈಗ ಹೊಳ್ಳಿ ನಾವು ಅದಕ್ಕೆ ಹಾದಿಗೆ ತರಬೇಕಂದ್ರೆ ಒಂದಿಷ್ಟು ಕೆಲಸ ಅದ. ಅವೆಲ್ಲ ಒಂದು 6 ತಿಂಗಳು ಮಾಡ್ಕೊಂಡ್ರಿ ಅಂದ್ರೆ ಮಾತ್ರ ನೀವು ಆರ್ಗ್ಯಾನಿಕ್ ಕಡೆ ಗಿಡ ವಾಲಕ್ಕೆ ಅನುಕೂಲ ಆಗ್ತದೆ, ಆಟೋಮೆಟಿಕ್ ಶಿಫ್ಟ್ ಆಗ್ತದೆ. ನಾವು ಯಾವುದೇ ರೀತಿಯ ನಾವು ತಯಾರು ಮಾಡ್ಕೊಂಡದ್ದು ಆರ್ಗ್ಯಾನಿಕ್ ಔಷಧಿಗಳು ಏನದಾವಲ್ಲ, ಅವು ವರ್ಕ್ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಗಿಡ ಟರ್ನ್ ಮಾಡಬೇಕು. ಯಾಕಂದ್ರೆ ಬೇರುಗಳು ಎಲ್ಲ ನಾವು ಹೆಂಗೆ ಈಗ ಖಾರ ಉಪ್ಪು ಎಣ್ಣೆ ಖಾರ ಉಪ್ಪು ತಿಂದು ಒಮ್ಮೆ ಸಪ್ಪಂದು ಇದು ತಿನ್ಬೇಕಂದ್ರೆ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ಲ, ಅದೇ ರೀತಿ ಅದನ್ನು ಗಿಡ ಇರ್ತದೆ. ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಇನ್ನೊಂದು ವಿಡಿಯೋದಾಗ ಕೊಡ್ತೀನಿ ರೀ. ಆಮೇಲೆ ಏನದ ಫಿಶ್ ಆಯಿಲ್ದು ನಾವು ಯಾವ ರೀತಿ ಆಗ್ಯದ ಅನ್ನೋದು ತೋರಿಸ್ತೀನಿ ರೀ. ನೋಡಿಕೊಂಡು ನೀವು ಇನ್ನೊಂದು ವಿಡಿಯೋದಾಗ ಇನ್ಫಾರ್ಮೇಷನ್ ತಿಳ್ಕೊಳ್ರಿ, ರಿಸಲ್ಟು ನೋಡಿರಿ. ರಿಸಲ್ಟ್ ಸಲುವಾಗಿ ನಾವು ಪ್ರತಿಯೊಂದು ವಿಡಿಯೋಗಳು ವೇಟ್ ಮಾಡ್ತೇವೆ. ಈಗ ನಾಳೆನೇ ನಮಗೆ 1200 ml ಬೇಕು ನೋಡಿ. 600 ಲೀಟ್ರ್ ನೀರು 700 ಲೀಟ್ರ್ 700 ಆಗ್ತದೆ. ಇಲ್ಲ ಅಡ್ಡ ಹಾಕು, ಅಡ್ಡೆ ತೊಗೊಳ್ತೀನಿ. ಹೊರಗಿಂದ ನಾ ಜೇನುತುಪ್ಪ ಒಂದು ಸ್ವಲ್ಪ ತಿಳಿಗಿರ್ತದೆ, ಅದು ಚೆಂದ ಆಗಿಬಿಟ್ಟಿರ್ತದೆ. ಇದನ್ನು ಸೋಸ್ಕೋಬೇಕ್ರಿ ನಾವು. ಈಗ ನಾರ್ಮಲ್ ಸೋಸ್ಕೊಂಡಿವಿ ನಾವು. ಕೆಲವೊಂದು ಒಳಗೆ 1 ಲೀಟ್ರ್ ಆಯ್ತು. 1 ಲೀಟ್ರ್ ಇನ್ನು 200 ಇನ್ನಿದು ಸೋಸ್ ತೆಗೆದ ಬಳಿಕ ಉಳಿದಿರ್ತದಲ್ಲ, ಅದು ಚೆಲ್ಲಬೇಡ್ರಿ. ಇಲ್ಲಿ ಅದು ಚೆಲ್ಲಬೇಡ್ರಿ. ಅದನ್ನೇನದ ನಾವು 1 ಎಕರೆಗೆ 2 ಲೀಟ್ರ್ ಅಂತೆ 200 ಐತಿಲ್ಲ ಮುಚ್ಚಲಿನ. ಇದು ಇನ್ನೊಂದ್ರಾಗ ಮಾಡಿದ್ದೇವೆ ರೀ. ಅದು ಏನದ ಸೋಸಿ ಸಪ್ರೇಟಾಗಿ ಇಟ್ಕೊಂಡು ಇದು ಸ್ಪ್ರೇಕ್ ಅಂತೇಳಿ. ನೀವು ಮೊದಲಿನ ವಿಡಿಯೋಗಳದಾಗ ನೋಡಿರ್ಬೇಕ್ರಿ. ಬ್ಯಾರಲ್ದಾಗ ಒಂದು 9 ನಂಬರ್ ಬ್ಯಾರಲ್ ಐತಿ ನೋಡಿರಿ, ಅದ್ರಾಗ ತೆಗೆದು ಇಟ್ಕೊಂಡಿದ್ರಲ್ಲ. ಇದ್ರಾಗ ನೀರು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು 1 ಲೀಟ್ರ್ ನೀರು ತೊಗೊಂಡು
ನೀರು ಹಾಕ್ಕೊಂಡು ಅಲ್ಲಿ ಸೋಸ್ಕೊಳಕ್ಕೆ ಅನುಕೂಲ ಆಗಂಗ ಅಷ್ಟೇ. ಒಂದು ಲೀಟ್ರ್ ಅನ್ನೋ ಇದು ತಕ್ಕ ನೀರು ಎಷ್ಟು ಅಷ್ಟೇ. ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ತಿಳಿ ಆಗುತ್ತೆ ಜರ ಸ್ವಲ್ಪ ಸ್ವಲ್ಪ. ಈ ಥಂಡಿ ದಿನ ಅದಲ್ಲ ಸ್ವಲ್ಪ ಇದು ಆಗುತ್ತೆ. ಇವು ಮನೇನು ಆರ್ಗ್ಯಾನಿಕ್ ಆಗ್ತಾವಲ್ಲ, ಯಾವುದು ಬೆಳೆಗೆ ಎಫೆಕ್ಟ್ ಆಗಲ್ಲ ನಿಮ್ಮ ಪ್ಲಾಟಿಗೆ. ಹಾಂ, ಇದು ನಿಂಬೆ ಗಿಡಕ್ಕೇನು ಭಾಳ ಫೇಮಸ್ ಅನ್ನಾಗತ್ತಾರ. ನಾವು ಈಗ ಉಳ್ದದಲ್ಲ ಸೋಸ್ ತೆಗೆದು ಇಟ್ಟಿವಲ್ಲ, ಅದು ನೋಡೋಣ ಒಂದು ಅಲ್ಲಿ ಇದು ಅರ್ಬಿ ಹಾಕಲ್ಲ ಜಾಸ್ತಿ. ಪ್ರತಿಯೊಂದು ಔಷಧಿಗಳ್ನು ಅರ್ಬಿ ಒಳಗೆ ಸೋಸಬಾರ್ದು, ಅದನ್ನು ಇಂಪಾರ್ಟೆಂಟ್ ಅದು. ನೌಜಲ್ ಬ್ಲಾಕ್ ಆಗ್ತಾವ, ಸೋಸೇಬೇಕು. ಹಾಂ, ನೌಸಲ್ಲು ಬ್ಲ್ಯಾಕ್ ಆಗ್ತಾವ ಅಂದ್ರೆ ಇದ್ರೊಳಗೆ ಇರೋ ಅಂಶ ಏನದ ಹೆಚ್ಚು ಕಡಿಮೆ ಅರ್ಬಿ ಹಿಡಿತ. ಆಮೇಲೆ ಇನ್ನೊಂದು ಪ್ಲಾಟ್ ಮಮ್ಮಿ ಆಗ್ತದ ಅಂತ ಹೇಳ್ತಿರಲ್ಲ, ಅವರೆಲ್ಲ ಏನದ ಸ್ವಲ್ಪ ಕ್ಯಾಲ್ಸಿಯಂ ಪ್ಲಸ್ ಏನದ ಜಲ್ದಿ ಬಿಟ್ಕೋರಿ, ಲೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮುಂದೆ ಹೋಗಿ ನಿಮಗೆ ಭಾಳ ಸಮಸ್ಯೆ ಮಾಡ್ತದೆ. ಅದ್ರದ್ದು ವಿಡಿಯೋ ಬಿಡ್ತೀನಿ ರೀ ಇವತ್ತು ಎಷ್ಟೊತ್ತಿದ್ರು. ರಿಸಲ್ಟ್ ಸಲುವಾಗಿ ಕಾಯ್ತೀವಲ್ಲ, ಹೀಗಾಗಿ ವಿಡಿಯೋಗಳು ನಮ್ಮ ಲೇಟ್ ಆಗ್ತಾವ್ರಿ. ಮೊದಲು ನಿಮಗೆ ಹೇಳೋಕ್ಕಿಂತ ಮೊದಲು ನಮಗೆ ರಿಸಲ್ಟ್ ಬೇಕು ರೀ. ಮೇಲೆ ಕೆಳಗೆ ಹಾಂ, ಒಂದು ನಿನ್ನ ಕಡೆ ತಗೋ, ಒಂದು ನನ್ನ ಕಡೆ. ಹಾಂ, ರೈಟ್. ಬರ್ರಿ, ನೀರು ಹಾಕೊಂಡು ಸೋಸಿವಲ್ಲ ನೀಟಾಗಿ ಸೋಸ್ಕೊಂಡು ಅದರಲ್ಲೇ ತಗೋ, ಅದೇ ಕ್ಲೀನ್ ಮಾಡಿ. ಇದು ಇದು ಇದ್ರದ್ದೇನದ ತಯಾರು ಮಾಡೋ ಪದ್ಧತಿ ಒಂದದ. ಆಮೇಲೆ ಅದು ಬರೀ ಸುಮ್ಮ ಕೆಲವೊಬ್ಬರು ಭಾಳ ವಿಚಿತ್ರ ತಯಾರು ಮಾಡ್ತಾರೆ. ಅದು ಸ್ಪ್ರೇಕ್ ನಡೆಯಂಗಿಲ್ಲ, ಡ್ರಿಪ್ ಒಳಗೆ ನಡೀತದ, ಇಲ್ಲ ಕ್ಯಾಟಿ ಬಿಡ್ತದೆ. ಕೆಳ್ಳಾರಂಗೆ ನೋಡ್ಕೋಬೇಕಂದ್ರೆ ಇದ್ರ ಒಂದು 2-3 ಇಲ್ಲ, ಅದು ವಿಧಾನ ಹೇಳಿ ಇನ್ನೊಂದು ವಿಡಿಯೋದಾಗ ಬಿಡಿ ನೋಡಿ ಕರೆಕ್ಟಾಗಿ. ನಮ್ಮ ಪ್ಲಾಟಿನ ರಿಸಲ್ಟ್ ತೋರಿಸಿ ವಿಡಿಯೋ ಮಾಡಿ. ಇದ್ರಾಗ ಸಿಬಿಡ್ ಹಿಡ್ಕೊಂಡು ಎಲ್ಲ ಇರ್ತಾವ್ರಿ. ಕಾಳನ್ನ ಭಾಳ ಮೃದು ತಂದುಬಿಡ್ತೀವಿ. ಮತ್ತು ಇದು ತರ್ತದಂದ್ರೆ 3-4 ಕೈ ಹೊಡೆಯಪ್ಪಲಿಲ್ಲ.